ಲೇ ಮಗನೇ, ಈ ಸೂರ್ಯ ನಮ್ ರಕ್ತನೇ ಹೀರೋ ತರ ಇದನ್ ಕಣೋ. ಬೆವ್ರನಲ್ಲಿ ಮಿಂದೆದ್ರು ಈ ಸೆಕೆ ಕಡಿಮೆ ಆಗ್ತಿಲ್ಲ. ನನ್ನ ಕೈಲಿ ನೀ ಬಿಸಿಲಲ್ಲಿ ಕೆಲಸ ಆಗಲ್ಲಪ್ಪ. ಅಮ್ಮ, ನಿನಗೆ ಈ ಬಿಸಿಲು ತಾಗಲ್ ಬಿಡಲ್ಲ. ಆ ಎತ್ತರದ ಬೆಟ್ಟಗಳಲ್ಲಿ ಮೋಡಗಳನ್ನೇ ಹಿಡಿದು ಆಟವಾಡುವ ಹಾರುವ ಅಳಿಲನ್ನ ಹಿಡಿದು ತರ್ತೀನಿ. ಅದು ನಿನ್ನ ತಲೆ ಮೇಲೆ ತಂಪು ಮೋಡಗಳನ್ನೇ ತರುತ್ತೆ. ನೀನ್ ಚಿಂತೆ ಮಾಡಬೇಡ. ನೋಡಿ ಮಾವ, ಅಮ್ಮನಿಗೆ ತಂಪು ನೆರಳು ಕೊಡ್ಲು ನಿಮ್ಮ ಈ ಕೋತಿ ಮಾವ ಆಕಾಶಕ್ಕೆ ಏಣಿ ಇಲ್ಲದೆ ಹತ್ತಿದಾನೆ. ಬೆವ್ರನಲ್ಲಿ ಸ್ನಾನ ಆಗ್ತಿದೆ. ನನಗಾಗಿ ಒಂದು ಲೈಕ್ ಕೊಟ್ಟು AC ಆನ್ ಮಾಡಿ ಬಾಸ್. ಅಮ್ಮೋ, ಇದು ಅಳಿಲ ಅಥವಾ ಆಕಾಶದಲ್ಲಿ ಹಾರುವ ಮೋಡನ? ಇದರ ರೆಕ್ಕೆಗಳ ಗಾಳಿ ನೋಡಿದ್ರೆ ಇಡೀ ಊರೇ ಕುಲ್ಲಾಗುವಂತಿದೆ. ಆದ್ರೆ ಅಮ್ಮನಿಗಾಗಿ ಇದನ್ನ ಹಿಡಿಯಲೇಬೇಕು. ಹೇ ಮೇಘರಾಜ, ನಿನ್ನ ಈ ತಂಪು ಗಾಳಿ ಬೆಟ್ಟದಲ್ಲಿರೋದಲ್ಲ, ನಡಿ ನಮ್ಮ ಊರಿಗೆ. ಇಂದಿನಿಂದ ನೀನೇ ನಮ್ಮಮ್ಮನ ಪರ್ಸನಲ್ ಏರ್ ಕಂಡೀಷನರ್. ಗರ್ ಗ್ರ್. ನೋಡಿದ್ರಲ್ಲ ಫ್ರೆಂಡ್ಸ್, ರಾಕ್ಷಸ ಅಳಿಲನ್ನ ನನ್ನ ಪ್ರೈವೇಟ್ AC ಮಾಡ್ಬಿಟ್ಟೆ. ಬಿಸಿಲು ಎಷ್ಟೇ ಇರ್ಲಿ, ಇದ್ರ ರೆಕ್ಕೆ ಕೆಳಗಿದ್ರೆ ಶಿಮ್ಲಾ ತರ ಇರುತ್ತೆ. ಆಪರೇಷನ್ ಕೂಲಿಂಗ್ ಸಕ್ಸಸ್. ಅಮ್ಮೋ, ಇಡೀ ಊರಿಗೆ ಬಿಸಿಲಿದ್ರು ನನಗಿಲ್ಲಿ ಮಲೆನಾಡಿನ ತಂಪು ಗಾಳಿ ಬರ್ತಿದ್ಯಲ್ಲೋ ಮಗನೇ. ಎಂತ ಅದ್ಭುತ ಪ್ರಾಣಿ ತಂದೆಯಪ್ಪ. ಅಮ್ಮನಿಗೆ ಬೆವರು ಬರಬಾರ್ದು, ಮುಖದಲ್ಲಿ ನಗು ಇರಬೇಕು ಫ್ರೆಂಡ್ಸ್. ಈ ಬೇಸಿಗೆಯಲ್ಲಿ ಕಷ್ಟಪಡುವ ಎಲ್ಲ ಅಮ್ಮಂದಿರಿಗಾಗಿ ಒಂದು ಲೈಕ್ ಕೊಡಿ.